Hello guys, welcome back to our channel. ನಾನು ನಿಮ್ಮವನು ನಿಮ್ಮ ಮನೆಯವನು ನಾನು ನಿಮ್ಮವನು ನಿಮ್ಮ ಮನೆಯವನು. Okay, ಇವತ್ತು ತಮ್ಲೇನಲ್ಲಿ ಆಲ್ರೆಡಿ ನೋಡಿರ್ತೀರಾ. It's baking, like cake baking without egg, without oven and without other things. Okay, let's start. Okay guys, the ingredients ಬಂದ್ಬಿಟ್ಟು ಫಸ್ಟ್ ಡಾರ್ಕ್ ಕಾಂಪೌಂಡ್, ಅದರ್ವೈಸ್ ಡಾರ್ಕ್ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಬೋದು, ಆರ್ ನಾರ್ಮಲ್ ಚಾಕ್ಲೇಟ್. ಅದಾದ್ಮೇಲೆ ಮೈದಾ ಇಲ್ದಿರ ರಾಗಿ ಹಿಟ್ಟು, ಕೋಕೋ ಪೌಡರ್ ಬೇಕು, ಮತ್ತೆ ವೆನಿಲಾ ಎಸೆನ್ಸ್ ಇಸ್ ಆಪ್ಷನಲ್, ಅಂಡ್ ಬೇಕಿಂಗ್ ಪೌಡರ್, ನಾಟ್ ಸೋಡಾ, ಪೌಡರ್. ಅಂಡ್ ಯು ನೀಡ್ ಬಟರ್, ಮಿಲ್ಕ್ ಅಂಡ್ ಸಕ್ಕರೆ. ದಟ್ಸ್ ಆಲ್ ಗೈಸ್. ಓಕೆ, ಫಸ್ಟ್ ಚಾಕ್ಲೇಟ್ ಚಾಪ್ ಮಾಡ್ಕೊಳ್ಳೋಣ. ಸೊ ನಮ್ಮ ಅಣ್ಣ ಕೊಡೋಣ ಕೆಲಸ. ಓಕೆ ಗೈಸ್, ಇವಾಗ ಚಾಪಿಂಗ್ ಮಾಡ್ತಾ ಇದ್ದಾರೆ ಅರ್ಧ. ಸೊ ಇವಾಗ ಬಟರ್ನ ಎಷ್ಟು ಬೇಕೋ ಕ್ವಾಂಟಿಟಿ ಬಂದ್ಬಿಟ್ಟು ಇಷ್ಟು ಬಟರ್ ತಗೊಂಡ್ರೆ ಅಷ್ಟು ಚಾಕ್ಲೇಟ್ ತಗೋಬೇಕು. ಸೊ ನಾನು ಪೂರ್ತಿ ಬಟರ್ ಹಾಕ್ತಿದ್ದೀನಿ. ನಾವು ಜಾಸ್ತಿ ಜನ ಆಗೋದ್ರಿಂದ ಇನ್ನೊಂದು ಪ್ಯಾಕು ತಗೊಳ್ತಾ ಇದ್ದೀನಿ ಗೈಸ್. ಅಷ್ಟೇ ಚಾಕ್ಲೇಟ್ ಅಮೌಂಟ್ ನೀವು ನೋಡ್ಬೋದು, ಚಾಕ್ಲೇಟು ಅಷ್ಟೇ ತಗೊಳ್ತೀನಿ. ಡಾರ್ಕ್ ಕಾಂಪೌಂಡ್ ತಗೋಬಹುದು. ಡಾರ್ಕ್ ಕಾಂಪೌಂಡ್ ಚಾನ್ಸ್ ಇಲ್ಲ ಅಂದ್ರೆ ನೀವು ನಾರ್ಮಲ್ ಡಾರ್ಕ್ ಚಾಕ್ಲೇಟ್, ಅಮೂಲ್ ಡಾರ್ಕ್ ಚಾಕ್ಲೇಟ್, ಮತ್ತೆ ಇಲ್ಲ ನಾರ್ಮಲ್ ಯಾವ ಚಾಕ್ಲೇಟ್ ಬೇಕೋ ಅದು ತಗೋಬಹುದು. ನಾವು ಅಮೂಲ್ ಡಾರ್ಕ್ ಚಾಕ್ಲೇಟ್ ಕಂಪೇರ್ ಮಾಡಿದ್ರೆ ಡಾರ್ಕ್ ಕಾಂಪೌಂಡ್ ಕಮ್ಮಿ ಇದೆ ಗೈಸ್. ನೀವು ಕಾಂಪೌಂಡ್ ಹೋಗ್ಬೋದು. ಓಕೆ, ಇದು ಇವಾಗ ನಮ್ಮ ಚೋಟಾ ಮರಿ ಬಂದಿದ್ದಾನೆ ವಿಡಿಯೋ ಚಾಪಿಂಗ್ಗೆ ಬಾಹುಬಲಿ. ಓಕೆ ಗೈಸ್, ಇವಾಗ ಮೆಲ್ಟ್ ಮಾಡ್ಕೊಳ್ಳೋಣ, ಬಟರ್ ಮೆಲ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ಎಲ್ಲ ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ಮಾಡ್ಬೋದು ಅಂತಾರೆ, ಬಟ್ ಜಸ್ಟ್ ಗ್ಯಾಸ್ ಮೇಲೆ ಇಟ್ರೇನೆ ಓಕೆ. ಮೆಲ್ಟ್ ಆಗ್ತಿದೆ ನೋಡ್ಬೋದು. ಇಲ್ಲಿ ಬಾಹುಬಲಿ ಗೈಸ್, ನಮ್ ರೆಸಿಪಿ ಬಂದ್ಬಿಟ್ಟು ವೆರಿ ಈಸಿ, ಏನು ಇಲ್ದಿರ ಚೆನ್ನಾಗಿ ಮಾಡೋ ಕೇಕ್ ಮಾಡ್ತೀವಿ. ಇಲ್ಲಿ ಚಾಕ್ಲೇಟು ಮೆಲ್ಟ್ ಆಗಿದೆ, ಆಲ್ಮೋಸ್ಟ್ ಚಾಪ್ ಆಗಿದೆ. ಸಾರಿ, 10 ರೂಪಾಯಿ ತುಪ್ಪದಿಂದಾನೆ ಬೆಣ್ಣೆ ಬರುತ್ತೆ. ಇನ್ನೇನು ಇಲ್ಲ, ಬೆಣ್ಣೆಯಿಂದ ತುಪ್ಪ ಬರುತ್ತೆ ತಿರ್ಗಾ. ಓಕೆ ಗೈಸ್, ಅಷ್ಟೇ, ಗ್ಯಾಸ್ ಆಫ್ ಮಾಡ್ಬಿಡಿ. ಈಗ ಇದಕ್ಕೆ ನೀವು ಇಷ್ಟು ಚಾಕ್ಲೇಟ್ ತಗೊಂತ ಇದೀರಾ. ಸೊ ನಾನ್ ಬಂದ್ಬಿಟ್ಟು ಎಕ್ಸ್ಟ್ರಾ ಚಾಕ್ಲೇಟ್ ಪ್ಲೇಸ್ಗೆ 1 ಟೇಬಲ್ ಸ್ಪೂನ್, 2, 3.5 ಹಾಕ್ತಿದ್ದೀನಿ. 3.5 ಸಕ್ಕರೆ. ಸೊ ಇದು ಕೂಡ ಅದ್ರ ಜೊತೆಗೆ ಹಾಟ್ ಇರೋದ್ರಿಂದ ಅದೇ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ. ಒಬ್ಬೊಬ್ರು ಪೌಡರ್ ಹಾಕೊಂತಾರೆ, ಪೌಡರ್ ಆದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹಾಕೊಳ್ಳಿ. ನಿಮ್ಗೆ ಸ್ಟಿರ್ ಮಾಡ್ತಾ ಇದ್ರೇನೆ ಆಗುತ್ತೆ. ಸೊ ಸನಿದಿ ಸ್ಟಿರ್ ಇದಿಡ್ಕೋ. ಓಕೆ ಗೈಸ್, ಇವಾಗ ಚಾಕ್ಲೇಟ್ ಹಾಕ್ತಾ ಇದ್ದೀನಿ. ಡಬಲ್ ಬಾಯ್ಲಿಂಗ್ ಮೆಥಡ್ ಬಿಸಿನೀರು ಅದೆಲ್ಲ ಇಟ್ಕೊಂಡ್ ಮಾಡ್ತಾರೆ. ಸೊ ನಾನು ಯೂಶುವಲ್ ಆಗಿ ಮಾಡೋ ತರನೇ ಮಾಡ್ತೀನಿ. ನಾನು ಮನೇಲಿ ಸಿಂಪಲ್ ಆಗಿ ಮಾಡೋಕ್ಕಾಗಿತ್ತು ಆ ಥರ. ಸೊ ಚಾಕ್ಲೇಟ್ ಎಲ್ಲ ಹಾಕೊಂಡಿದ್ದೀನಿ. ವಿಸ್ಕ್ ಇಟ್ಕೋಬಹುದು ನೀವು, ವಿಸ್ಕ್ ಇಲ್ಲ ಅಂದ್ರೆ ಇಟ್ಸ್ ಓಕೆ. ಒಂದ್ ನಿಮಿಷ ನೋಡಿ, ಸಕ್ಕರೆ ಮಾತ್ರ ಕರಗಬೇಕಿತ್ತು.
ಮೇರೆ ಚಾಕ್ಲೇಟ್ ಎಲ್ಲ ಕರ್ಗೋಗಿದೆ. ಡಬಲ್ ಮೈಲಿಂಗ್ ಮೆಥಡ್ ಅಲ್ಲ, ಇಟ್ಸ್ ಪ್ರೊಫೆಷನಲ್ ಆಗಿ ಮಾಡ್ಬೇಕಂದ್ರೆ ಯು ಕ್ಯಾನ್ ಡೂ ಗೈಸ್. ಬಾಹುಬಲಿ ಮಹೇಂದ್ರ. ಓಕೆ ಗೈಸ್, ಇವಾಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಇವಾಗ ಬಂದ್ಬಿಟ್ಟು ಒಬ್ಬೊಬ್ರು ಜಲ್ದಿ ಇಟ್ಬಿಟ್ಟು ಹಾಕ್ತಾರೆ. ನೋಡಿ ಆ ತರ ಹಾಕಲ್ಲ ನಾವು. ಸೊ ಇವಾಗ ಮೈದಾ ತಗೊಂಡು ನೀವು ರಾಗಿ ಹಸಿಟ್ಟು ತಗೋಬಹುದು. ನಾವು ಬಂದ್ಬಿಟ್ಟು ಇವಾಗ ಎಷ್ಟು ಸ್ಪೂನ್ ಮೈದಾ ಹಾಕ್ತಿರೋ ಅಷ್ಟು ಸ್ಪೂನ್ ಕೋಕೋ ಪೌಡರ್ ಹಾಕ್ಬೇಕು. ಸೊ ಇವಾಗ ಎಷ್ಟು ಜನ ಇದೀರಿ? 1 2 3 4 5 6 ಮೆಂಬರ್ಸ್ ಇದೀರಿ. ಸೊ 1 2 3 ಯೂಶುವಲ್ ಆಗಿ ಗೈಸ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ಏನಿರ್ಬೇಕಂತ ಏನಿಲ್ಲ. 5 6 ಓಕೆ ಗೈಸ್, ಮಿಕ್ಸ್ ಇರು. ಇವಾಗ ಕೋಕೋ ಪೌಡರ್ ನಾವು ಹರ್ಷಿಪ್ಸ್ ಬ್ಯಾಂಡ್ ವೆರಿ ನೈಸ್ ಗೈಸ್. 1 2 3 4 ನೀವು ಬೇಕಂದ್ರೆ ಅದೇ ಸೇಮ್ ಅಳತೆಗೆ ಹಾಕೋಬಹುದು. ನಾನು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ಹಾಕೋದ್ರಿಂದ ಹಾಕೊಳ್ಳಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಬೇಕಿಂಗ್ ಪೌಡರ್. ಓಕೆ, 1/2 ಟೀ ಸ್ಪೂನ್ ಹಾಕ್ತಿದ್ದೀನಿ. ನಾವು ಜಾಸ್ತಿ ಕ್ವಾಂಟಿಟಿ ತಗೊಳೋದ್ರಿಂದ ಸೊ 2 ಡಬಲ್ ಮಾಡಿ 1/2 ಟೀ ಸ್ಪೂನ್ ಹಾಕ್ತಿದ್ದೀನಿ. ಓಕೆ ಗೈಸ್, ಇಲ್ಲ ಅದ್ರಲ್ಲಿ ಕಮ್ಮಿ ಇತ್ತು ಕ್ವಾಂಟಿಟಿ. ಓಕೆ, ಇವಾಗ ನಾವು ವೆನಿಲಾ ಎಸೆನ್ಸ್ ಬಂದ್ಬಿಟ್ಟು ಆಪ್ಷನಲ್ ಗೈಸ್. ವೆನಿಲಾ ಎಸೆನ್ಸ್ ಇಸ್ ಆಪ್ಷನಲ್. ಸೊ 1 ಟೇಬಲ್ ಸ್ಪೂನ್ ಹಾಕ್ತಾ ಇದೀನಿ. ಇದೇನ್ ಅಷ್ಟೊಂದು ಫ್ಲೇವರ್ ಏನ್ ಕೊಡಲ್ಲ ಗೈಸ್. ಅಲ್ಲ ಸಾರಿ, ಕೊಡುತ್ತೆ, ಫ್ಲೇವರ್ ಕೊಡುತ್ತೆ. ಇಲ್ಲ ಅಂದ್ರೂ ನಾವು ಮಾಡ್ಬೋದು. 1 ಟೇಬಲ್ ಸ್ಪೂನ್ ಅಂದ್ರೆ 1 ಟೇಬಲ್ ತಾನೇ ಬರುತ್ತೆ. ಬಿಗ್ ಜೋಕ್. ಓಕೆ ಗೈಸ್, ಇವಾಗ ಇಲ್ಲಿರೋದ್ನ ಮಿಕ್ಸ್ ಮಾಡ್ತೀನಿ. ಇರು ಅದೆಲ್ಲ ನೋಡಿ ಗಾಯ್ಸ್, ಸಮಂತ ಬಂದಿದ್ದಾರೆ. ಇವಾಗ ಮಿಲ್ಕ್ ಆಡ್ ಮಾಡ್ತಾ ಇದೀರಿ. ನಮ್ಗೆ ಆಲ್ರೆಡಿ ಕರೆಕ್ಟ್ ಆಗಿ ಬಂದಿದೆ ಪ್ರಾಪರ್ ಆಗಿ ಕನ್ಸಿಸ್ಟೆನ್ಸಿ. ಸೊ ಆದ್ರೂ ಲೈಕ್ ಒಂದು ಫ್ಲೋಯಿ ಕನ್ಸಿಸ್ಟೆನ್ಸಿ ಬರೋ ತನಕ ಈ ತರ ವಿಸ್ಕ್ ಮಾಡ್ತಾ ಇರಿ. ಹೆಂಗಿರ್ಬೇಕಂದ್ರೆ ಸರ್ಕಲ್ ಮಾಡ್ಬಿಟ್ಟು ಇಲ್ಲಿ ಸರ್ಕಲ್ ಕಟ್. ಓಕೆ, ಇದು ಒಂದು ಬೇಕಿಂಗ್ ವಿಡಿಯೋದಲ್ಲಿ ಮಾಡಿದ್ದು ನಾನು. ಬಟ್ ಇಟ್ಸ್ ಓಕೆ, ಅವರು ಪ್ರೊಫೆಷನಲ್ ಆಗಿ ಮಾಡ್ತಾರೆ. ನಮ್ಮ ಹತ್ರ ಆ ಟೂಲ್ಸ್ ಎಲ್ಲ ಇಲ್ಲ ಅಲ್ಲ. ಸೊ ಇನ್ನ ಮಿಲ್ಕ್ ಹಾಕ್ತಿದ್ದೀನಿ. ಒಬ್ಬೊಬ್ರು ಕಾಯಿಸಿ ಹಾಕ್ತಾರೆ, ಕಾಯಿಸಿ ಕೂಡ ನೀವು ಹಾಕ್ಬೋದು. ಚೆನ್ನಾಗಿ ಬೀಟ್ ಮಾಡ್ಬೇಕು. ಸಕ್ಕರೆ ಎಲ್ಲ ಇರುತ್ತೆ, ಅದೆಲ್ಲ ಕರಗಬೇಕು. ನೀರ್ ಹಾಕಿದ ತಕ್ಷಣ ಕರಗುತ್ತೆ ಅನ್ಸುತ್ತೆ. ಓಕೆ ಗೈಸ್, ಇಲ್ಲಿ ಕನ್ಸಿಸ್ಟೆನ್ಸಿ ನಾರ್ಮಲ್ ಆಗಿ ಬಂದಿಲ್ಲ. ಇನ್ನ ವಿಸ್ಕ್ ಮಾಡ್ತಾ ಇರಿ, ಬರುತ್ತೆ. ಓಕೆ ಗೈಸ್, ಇನ್ನ ವಿಸ್ಕ್ ಮಾಡ್ತಾ ಇದೀರಿ. ನೀವು ಇದಕ್ಕೆ 1 or 2 ಟೇಬಲ್ ಸ್ಪೂನ್ ಆಫ್ ಮೊಸರು ಕೂಡ ಆಡ್ ಮಾಡ್ಬೋದು. ಮೊಸರು ಬಂದ್ಬಿಟ್ಟು ಆಪ್ಷನಲ್. ಪ್ರಾಪರ್ ಆಗಿ ಮಿಕ್ಸ್ ಮಾಡ್ತಾರೆ. ಸೊ ಶಕ್ತಿ ಮಾಡಿ ಮಿಲ್ಕ್ ಆಡ್ ಮಾಡ್ತೀವಿ. ನಮ್ ಕನ್ಸಿಸ್ಟೆನ್ಸಿ ತಕ್ಕಂಗೆ ನಾವು ಜಾಸ್ತಿ ತಗೊಂಡಿರೋದ್ರಿಂದ, ಲೈಕ್ ಸ್ಪೂನ್ ಮೆಜರ್ಮೆಂಟ್ ಜಾಸ್ತಿ ತಗೊಂಡಿರೋದ್ರಿಂದ ಓಕೆ ಗೈಸ್, ಕನ್ಸಿಸ್ಟೆನ್ಸಿ ಬಂತು. ಗೈಸ್, ಇಲ್ಲಿ ಕನ್ಸಿಸ್ಟೆನ್ಸಿ ಆಲ್ರೆಡಿ ತೋರಿಸಿದೀನಿ ನೋಡಿ. ಈ ತರ ಬರಬೇಕು, ಲೈಕ್ ಒಂಥರ ಫ್ಲೋಯಿ ಕನ್ಸಿಸ್ಟೆನ್ಸಿ ಬರುತ್ತೆ. ಆವಾಗ್ಲೇ ಗಟ್ಟಿ ಈ ತರ ಇತ್ತು. ಬಟ್ ಇದು ಓಕೆ. ಅಂಡ್ ಇವಾಗ ಚಾಕ್ಲೇಟ್ಸ್ ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಷ್ಟ ಆದಷ್ಟು ಚಾಕ್ಲೇಟ್ಸ್ ನ ಈ ತರ ಲೈಕ್ ಕ್ಯೂಬ್ ಕಟ್ ಮಾಡ್ಕೊಳ್ಳಿ. ಸೊ ಇದು ಆಲ್ರೆಡಿ ಇದು ಮಿಕ್ಸ್ಚರ್ ಆಗಿದೆ. ಓಕೆ, ಈ ತರ ಇದೆ. ಇವಾಗ ಸೈಡ್ ಅಲ್ಲಿ ಇಡೋಣ. ಬೇಕಂದ್ರೆ ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಸಕ್ಕರೆ ನನ್ ಕಮ್ಮಿದೆ, ಇನ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ನಂದು ಪರ್ಫೆಕ್ಟ್ ಆಗಿತ್ತು, ನಾನು ಆಡ್ ಮಾಡಿಲ್ಲ ಸಕ್ಕರೆ. ಓಕೆ ಗೈಸ್, ಇವಾಗ ಇದು ಮಿಕ್ಸ್ಚರ್ ರೆಡಿ ಮಾಡಿದಾಯ್ತು. ಮತ್ತೆ ಕ್ಯೂಬ್ ಚಾಪ್ ಮಾಡಿದಾಯ್ತು. ಬೈ ಚಾನ್ಸ್ ನಿಮ್ ಹತ್ರ ಬಟರ್ ಪೇಪರ್ ಇಲ್ಲ ಅಂದ್ರೆ ನೋಡಿ, ಈ ತರ ಈ ಪ್ಲಾಸ್ಟಿಕ್ ಬೇಕಿಂಗ್ ಅಂಗಡಿ, ಬರ್ತ್ಡೇ ಸೆಲೆಬ್ರೇಷನ್ ಅಂತ ಅಂಗಡಿದಲ್ಲಿ ಸಿಗುತ್ತೆ. 1 ಶೀಟ್ 5 ರೂಪೀಸ್ ಇರುತ್ತೆ. ನೀವು ಬೇರೆ ಪರ್ಪಸ್ ಒಬ್ಬಟ್ಟು ಹೊತ್ತಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಓಕೆನಾ? ಇದು ಬಿಟ್ಟು ನಿಮ್ ಹತ್ರ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಹೆಂಗು ಬಟರ್ ಮಿಕ್ಕಿರುತ್ತೆ ನಿಮ್ಮ ಹತ್ರ.
ಸೊ ಈ ಬಟರ್ನ ಸ್ವಲ್ಪ ತಗೊಂಡು ಬೌಲ್ಗೆಲ್ಲ ಹಿಂಗೆ ಸರ್ವ್ ಮಾಡ್ಕೊಳ್ಳಿ. ಕೈ ನೀಟಾಗಿ ತೊಳೆದು ಇಟ್ಕೊಂಡಿರಿ. ಸೊ ಬಟರ್ ಪೇಪರ್ ಇದ್ರೂನು ನೀವು ಬೌಲ್ಗೆ ಸೇಫ್ಟಿಗೋಸ್ಕರ ಇದು ಹಚ್ಕೋಬೇಕು. ನಮ್ಮ ಮನೇಲಿ ನಮ್ಮಮ್ಮ ಬೈತಾರೆ, ಸೊ ಅದಕ್ಕೆ ಬೌಲ್ ಸೇಫ್ಟಿಗೋಸ್ಕರ ಇದು ಹಚ್ಕೊಂತ ಇದೀನಿ. ಓಕೆ ಗೈಸ್, ಇವಾಗ ಬೈ ಚಾನ್ಸ್ ನಿಮ್ ಹತ್ರ ಬಟರ್ ಪೇಪರ್ ಲೈಕ್ ಹಾಕ್ಬೇಕು ಅನ್ನೋ ತರ ಐಡಿಯಾ ಇದ್ರೆ ನೀವು A4 ಸೈಜ್ ಶೀಟ್ ತಗೊಂಡು ಬಟರ್ ಇದ್ರೆ ಅದ್ರ ಮೇಲೆ ಬಟರ್ ಇಲ್ಲ ಕೊಕೊನಟ್ ಆಯಿಲ್ ಹಾಕಿದ್ರೆ ಅದೇ ಬಟರ್ ಪೇಪರ್ ಲೈಕ್. ಓಕೆ ಗೈಸ್, ಇವಾಗ ನಿಮ್ಮ ಲೈಕ್ ಓವನ್ ಇಲ್ಲ ನಮ್ಮ ಮನೇಲಿ, ಸೊ ಗ್ಯಾಸ್ ಅಲ್ಲಿ ಮಾಡೋದು ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು ಯಾವ್ದಾನ ಹಳೆ ಪಾತ್ರೆ. ನಮ್ಮ ಮನೇಲಿ ಇದೆ ಹಳೇದು. ಸೊ ಈ ಹಳೆ ಪಾತ್ರೆನ ಲೈಕ್ ಗ್ಯಾಸ್ ಹಂಚ್ಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸಾಲ್ಟ್ ತಗೊಳ್ಳಿ. ಸಾಲ್ಟ್ ಬಂದ್ಬಿಟ್ಟು ಫುಲ್ ರೌಂಡ್ ಆಗಿ ಸರ್ಫೇಸ್ ಆಗಿ 5 ಟೀ ಸ್ಪೂನ್ ಹಾಕಿ. ಒಬ್ಬೊಬ್ರು ಚಿಕ್ಕ ಗಿಣ್ಣೆ ಇಟ್ಟು ಮಾಡ್ತಾರೆ, ಆ ಪಾತ್ರೆ ಎಲ್ಲ ಕಪ್ಪಗಾಗೋಗುತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ಸೊ ಅದರಿಂದ ತರ ಉಪ್ಪು ಹಾಕಿ. ಗುಡ್, ವೆರಿ ಗುಡ್. ಇವಾಗ ಇದು ಲೋ ಫ್ಲೇಮ್ ಅಲ್ಲಿ ಇಟ್ಟಿದೀನಿ. ಒಂದು ಗಂಟೆ ಮುಚ್ಚಿ ಲೈಕ್ ಬಿಟ್ಬಿಡಿ. ಒಂದು ಹಾಕಾದ್ಮೇಲೆ ಬ್ಯಾಟರ್ ಹಾಕಾದ್ಮೇಲೆ ನೀಟಾಗಿ ಆ ಕಡೆ ಈ ಕಡೆ ಇದು ಮಾಡ್ಕೊಳ್ಳಿ ಗೈಸ್. ಇವಾಗ ಎಷ್ಟು ಬೇಕೋ ಅಷ್ಟು ಚಾಕೋ ಚಿಪ್ಸ್ ಆರ್ ಚಾಕ್ಲೇಟ್ ಇದ್ರೆ ಹಾಕೊಳ್ಳಿ. ಚಾಕ್ಲೇಟ್ ಇದ್ರೆ ಸಖತ್ತಾಗಿರುತ್ತೆ. ಓಕೆ ಗೈಸ್, ಇವಾಗ ಆಗಿದೆ ಗೈಸ್. ಇವಾಗ ಪ್ರೀ ಹೀಟ್ ಮಾಡಿದ್ದೀನಿ. ಏನಾರ ಸೌಂಡ್ ಚಿಟಾಪಟ ಅಂತ ಹೇಳಿದ್ರೆ ಆಫ್ ಮಾಡ್ಬಿಡೋಣ 2 ಸೆಕೆಂಡ್. ಇವಾಗ ಈ ತರ ಹಾಕ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು, ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡಿ. ಬಟರ್ ಪೇಪರ್ ಎಲ್ಲ ಹಾಕಿದಿರಿ, ಯೂಶುವಲ್ ಆಗಿ ನಾರ್ಮಲ್ ಆಗಿ ಹಾಕಿದಿರಿ. ಈಗ ಇವಾಗ ಕರೆಕ್ಟ್ ಆಗಿ ಟೈಮ್ ಎಷ್ಟು ನೋಡ್ಕೋಬಹುದು. 4:30 ಒಳಗಡೆ ರೆಡಿ ಆಗಿರುತ್ತೆ. ವಿಲ್ ಕಮ್ ಬ್ಯಾಕ್ ಆಫ್ಟರ್ ಇಟ್ಸ್ ಬೇಕಿಂಗ್. ಇವಾಗ ಬಂದ್ಬಿಟ್ಟು ಓಕೆ ಗೈಸ್, ನಾನು ಮುಂಚೆನೆ ಹೇಳ್ದಂಗೆ 25-20 ಮಿನಿಟ್ಸ್ ಅಂತ ಹೇಳಿದ್ರೆ, ಬಟ್ 30 ಮಿನಿಟ್ಸ್ ಆಗುತ್ತೆ ಒಂದೊಂದು ಟೈಮ್, ಎಕ್ಸ್ಟ್ರಾ 30 ಮಿನಿಟ್ಸ್. ಸೊ ನಂದು ಆಲ್ರೆಡಿ ಆಗಿರೋ ತರ ಇದೆ. ಸೊ ಓಪನ್ ಮಾಡೋಣ. ಲೈಕ್ ನಾನು ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡೋದ್ರಿಂದ ಒಂದು 30 ಮಿನಿಟ್ಸ್ ಆಗುತ್ತೆ. ಬೈ ಚಾನ್ಸ್ ನೀವು ಐ ಫ್ಲೇಮಲ್ಲಿ ಇಟ್ಟು ಇಲ್ಲೇ ನಿಂತಿರ್ಬೇಕು, ಈ ಜಾಗದಲ್ಲೇ ನಿಂತಿರ್ಬೇಕು. ಸೊ ಇವಾಗ ಕೇಕ್ ಆಲ್ರೆಡಿ ಇಲ್ಲಿ ಚಾಕ್ಲೇಟ್ಸ್ ಬಿಟ್ರೆ ಬೇರೆ ಏನು ಲೈಕ್ ಎಲ್ಲ ಕುಕ್ ಆಗಿದೆ. ನೀವು ಹಿಂಗೆ ಪೋಕ್ ಮಾಡಿದಾಗ ಏನು ಇರಬಾರ್ದು. ಓಕೆ, ಯು ಪೋಕ್ ಆ್ಯಂಡ್ ನಥಿಂಗ್ ಶುಡ್ ಬಿ. ಫುಲ್ ಆಫ್ ಮಾಡಿಬಿಟ್ಟು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಲೈಕ್ ಚಾಕ್ಲೇಟಿ ಲೇಯರ್ ಇದೆ ಮೇಲೆ. ಲೈಕ್ ಜಾಸ್ತಿ ಚಾಕ್ಲೇಟ್ ಹಾಕಿದ್ದೀನಿ ನಾನಂತೂ. ನಮ್ಮ ಮನೇಲಿ ಇರೋರ್ಗೆ ಎಲ್ಲರಿಗೂ ಚಾಕ್ಲೇಟ್ ಇಷ್ಟ. ಸೊ ಜಾಸ್ತಿ ಚಾಕ್ಲೇಟ್ ಹಾಕಿದಿರಿ. ಇವಾಗ ಇದನ್ನ ಹಂಗೆ ಕಟ್ ಮಾಡಕ್ ಆಗಲ್ಲ. ಸೊ ಅದು ಫುಲ್ ಕಂಪ್ಲೀಟ್ ಆಗಿ 100% ಕೂಲ್ ಆಗೋ ಗಂಟ ಈ ಟೇಸ್ಟ್ ಬಂದ್ಬಿಟ್ಟು ಒರಿಜಿನಲ್ ಟೇಸ್ಟ್ ಗೊತ್ತಾಗಲ್ಲ. ಸೊ ಪಾತ್ರೆ ತುಂಬಾ ಬಿಸಿ ಇರುತ್ತೆ, ಹುಷಾರಾಗಿರಿ. ನಾನು ಆಲ್ರೆಡಿ 2 ಟೈಮ್ ಕೈ ಸುಟ್ಕೊಂಡಿದ್ದೀನಿ. ಸೊ ಇವಾಗ ನೀರಲ್ಲಿ ಹಾಕ್ಬಿಟ್ಟು ಕೂಲ್ ಮಾಡಬೇಕು. ಓಕೆ, ಕೂಲ್ ಮಾಡ್ಬಿಟ್ಟು ವಾಪಸ್ ಸಿಗ್ತೀನಿ. ಬಾಯ್ ಗಾಯ್ಸ್. ಓಕೆ ಗಾಯ್ಸ್, ಕೇಕ್ ತಣ್ಣಗಾಗಿದೆ, ಬೇಕ್ ಮಾಡಿ ಮುಗಿಸಿದೀರಿ. ಸೊ ಸಾಫ್ಟ್ ಆಗಿ ಕ್ರಿಂಕಲ್ ಟಾಪ್ ತರ ಸಮ್ಟೈಮ್ ಆ ತರ ಬಂದಿದೆ. ಓಕೆ, ಇವಾಗ ಓಪನ್ ಮಾಡೋಣ. ಸೊ ಬಟರ್ ಪೇಪರ್ ಹಾಕಿರೋದ್ರಿಂದ ಈಸಿಯಾಗಿ ಬಂದಿದೆ. ಓಕೆ ಗೈಸ್, ಇದು ತೆಗಿಕೊಟ್ಟು ಸ್ಮಾಲ್ ಪೀಸ್ ಕಟ್ ಮಾಡಿಬಿಟ್ಟು ನಮ್ಮ ಇವ್ರಿಗೆ ಕೊಡೋಣ.
ಮೆಲ್ಟ್ ಆಗ್ತದಲ್ಲ ಚಾಕ್ಲೇಟ್. ಬಾಯಲ್ಲಿ ಫುಲ್ ಕರ್ತದೆ. ಇವಾಗ ನಮ್ಮ ಅಣ್ಣ ಕೊಡ್ತಿದೀವಿ. ಅಕ್ಕ ಸೇಮ್ ಗೈಸ್ ಟೇಸ್ಟ್ ಸಕ್ಕತ್ತಾಗಿದೆ ಗೈಸ್. Okay guys, thank you for watching our vlog. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ. And thank you guys. Bye.